ಪ್ರಿಯ ವೀಕ್ಷಕರೇ, ಇದು ನಮ್ಮ ದಾವಣಗೆರೆ ಶಾರದಾದೇವಿ ದೇವಸ್ಥಾನದ ಸರ್ಕಲ್. ಅಲ್ಲಿಂದ ನೀವು ಶಾಮನೂರು ಕಡೆ ಹೋಗ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ. ಈ ರಸ್ತೆ ವಿಭಜಕ ಇದೆಯಲ್ಲ, ಅಂದರೆ ರೋಡ್ ಡಿವೈಡರ್, ಅದ್ರ ಮಧ್ಯೆ ಒಂದು ಟಸ್ಕರ್ ಪೋಲ್ ಅಂತೇಳಿ ಸ್ಟ್ರೀಟ್ ಲೈಟ್ ಹಾಕಿದ್ದಾರೆ. ಈ ಸ್ಟ್ರೀಟ್ ಲೈಟು ಯಾವ ಉದ್ದೇಶಕ್ಕೆ ಹಾಕಿದ್ದಾರೆ ಗೊತ್ತಿಲ್ಲ, ಇರಲಿ. ಆದರೆ ಈ ಸ್ಟ್ರೀಟ್ ಲೈಟ್ ಆನ್ ಆಗ್ತಾಯಿಲ್ಲ, 15 ದಿವಸ ಆಯಿತು. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ದಾವಣಗೆರೆಯ ಪ್ರಸಿದ್ಧವಾದ ಶಾಸಕರು ಮತ್ತು ಅಪ್ಪಾಜಿ ಎಂದೇ ಹೆಸರುವಾಸಿಯಾಗಿರುವ ನಮ್ಮ ಶಾಸಕ ಅಪ್ಪಾಜಿಯವರ ಹುಟ್ಟಿದಬ್ಬ ಇತ್ತು ನಿನ್ನೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಇಡೀ ದಾವಣಗೆರೆನೇ ಜಗಮಗ ಅನ್ಬೇಕಾಯಿತು. ಇಂಥ ಕತ್ಲಲ್ಲಿ ಈ ಅಧಿಕಾರಿಗಳು ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ ನೋಡಿ. ಈ ಕಾರ್ಯಕ್ರಮಕ್ಕೆ CM ಸಿದ್ದರಾಮಯ್ಯನವರು, ಡೆಪ್ಯೂಟಿ CM ಮತ್ತು ಬೇರೆ ಪಕ್ಷದವರು ಕೂಡ ಶುಭ ಹಾರೈಕೆ ಮಾಡೋಕ್ಕೋಸ್ಕರ ದಾವಣಗೆರೆಗೆ ಆಗಮಿಸಿದರು. ಇಂಥ ಹೊತ್ತಲ್ಲಾದರೂ ಈ ಸ್ಟ್ರೀಟ್ ಲೈಟ್ನ ಸರಿಪಡಿಸಿ ದಾವಣಗೆರೆಗೆ ಒಂದು ಮೆರುಗು ತಂದುಕೊಡುವಂಥ ಕೆಲಸನ ನಮ್ಮ ಅಧಿಕಾರಿಗಳು ಮಾಡಬೇಕಾಯಿತು. ಇದು ನೋಡಿ ಆಫೀಸರ್ಸ್ ಕ್ಲಬ್ ಮುಂದೆ ಕೂಡ ಇಷ್ಟೊಂದು ಕತ್ತಲಿದೆ. ಅಂಥದ್ರಲ್ಲಿ ರೋಡ್ ಸೈಡ್ನಲ್ಲಿ ಈ ಚೇಂಬರು ಕೆಲಸಕ್ಕೋ ಅಥವಾ ಮತ್ತು ಜಲಸಿರಿ ಕೆಲಸಕ್ಕೋ ಏನಾದರೂ ಗುಂಡಿ ತೆಗೆದು ಮಣ್ಣು ತೆಗೆದಿರ್ತಾರೆ. ಅದು ಕೂಡ ಕತ್ಲಲ್ಲಿ ಗೊತ್ತಾಗೋದೇ ಇಲ್ಲ. ಆ ಗುಂಡಿಲಿ ಬಿದ್ದಿರೋ ಉದಾಹರಣೆಗಳಿದ್ದಾವೆ. ಅವರು ಯಾರಿಗೂ ಕಂಪ್ಲೇಂಟ್ ಮಾಡಲ್ಲ, ಅವ್ರ ಪಾಡಿಗೆ ಅವರು ಹಾಸ್ಪಿಟ್ಲಿಗೆ ಸೇರ್ತಾರೆ, ಟ್ರೀಟ್ಮೆಂಟ್ ತೊಗೊಂಡು ನನಗೆ ಗ್ರಾಚಾರ ಅಂತ ಮನೆಗೆ ಬರ್ತಾರೆ. ಇದು ನೋಡಿ, ಇದು ಬಾಪೂಜಿ ಸಮುದಾಯ ಭವನ ಸರ್ಕಲ್. ಇಲ್ಲಿಂದ ಕೂಡ ಸ್ಟ್ರೀಟ್ ಲೈಟ್ ವ್ಯವಸ್ಥೆನೇ ಇಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ತಲೆಕೆಡಿಸ್ಕೋಬೇಕು.